ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ರೀ ಪೂರ್ವಿ, ಹಾಯ್. ನೀವು ಈ ಡ್ರೆಸ್ಸಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀರಾ ಕಣ್ರಿ. ಯಾಕೇನು ಮಾತಾಡ್ತಾನೆ ಇಲ್ಲ? ಮೊನ್ನೆ ನೆನ್ನೆ ಎಲ್ಲ ನಿಮ್ಮ ಮನೆಗೆ ಬಂದಾಗ ಅಷ್ಟೊಂದು ಮಾತಾಡ್ತಾ ಇದ್ರಿ, ಹೀಗ್ಯಾಕೆ ನಾಚಿಕೆನಾ? ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಲಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಏನಪ್ಪ ಈ ಹುಡುಗ ನೆನ್ನೆ ಮೊನ್ನೆ 2 ದಿನದಲ್ಲಿ ನನ್ನನ್ನು ನೋಡಿ ಮದುವೆ ಆಗ್ತಾನೆ ಅಂತಲೂ ಹೇಳಿ ಇವತ್ತು ಮಾತುಕತೆಗೆ ಬಂದಿದ್ದಾನೆ ಅಂತ ತಾನೇ ನಿಮ್ಮ ಮೈಂಡ್ ವಾಯ್ಸು. ಪ್ರೀತಿ ಅಂದರೆ ಹೀಗೆ ಇರಬೇಕು ರೀ, ಮಿಂಚಿನ ಥರ ಇರಬೇಕು. ಮಿಂಚು ಬಂದ ತಕ್ಷಣ ತಟ್ಟಂತ ಬೆಳಕನ್ನು ಹಿಡ್ಕೊಂಡು ನಮ್ಮ ಜೀವನನ ಬ್ರೈಟ್ ಮಾಡ್ಕೋಬೇಕು. ಮತ್ತು ಕಾಫಿ ಸಖತ್ತಾಗಿತ್ತು. ನೆನ್ನೆಲ್ಲ ನಿಮ್ಮನ್ನು ರೇಗಿಸಿದ್ದೆ, ನೀವು ಕಾಫಿ ಕೊಟ್ಟರೆ ನನಗೆ ಭಯ ಆಗುತ್ತೆ ಅಂತ. ಆದರೂ ಕಾಫಿ ಅಂತೂ ಸಖತ್ತಾಗಿತ್ತು ಕಣ್ರಿ. ಕಾಫಿ ನಾನು ಮಾಡಿದ್ದಲ್ಲ. ಇಸ್ ಇಟ್? ಆದರೂ ರುಚಿಯಾಗಿತ್ತಲ್ಲ. ಏನಿವೆ, ನೀವು ನಿಮ್ಮ ಕೈಯಾರೆ ನನಗೆ ಕೊಟ್ರಲ್ಲ, ಅದಕ್ಕೆ ಅನ್ಸತ್ತೆ. ನೀವು ಕಾಫಿಲಿ ಬೆರಳು ಹತ್ಕೊಂಡ್ರಲ್ಲ, ಅದಕ್ಕೆ ಅಷ್ಟು ರುಚಿ ಬಂದಿರಬೇಕು. ಇದೇ ಮಾತುಗಳನ್ನ ಮಿಸ್ ಮಾಡ್ಕೋತಿದ್ದೆ. ನನಗೆ ನೀವು ಒಂದು ಮಾತನ್ನು ನೆಲಕ್ಕೆ ಬೀಳದೆ ತಟ್ಟಂತ ಕೌಂಟರ್ ಕೊಡ್ತಿರಲ್ಲ, ಅದೇ ನನಗಿಷ್ಟ. ನಿಮಗೂ ನಾನು ಇಷ್ಟ ತಾನೇ? ಪೂರ್ವಿ, ಅಕ್ಕ ಕರೀತಿದ್ದಾಳೆ. ರೀ ರೀ, ಭುಜಂಗ ಅವರೇ, ಏನ್ ನಿರ್ಧಾರ ಮಾಡಿದ್ರಿ? ಅಮ್ಮಾಜಿ, ನಮಗೇನೋ ಎಲ್ಲ ಒಪ್ಪಿಗೆ ಆಗೈತಿ. ನೀವು ಹೆಂಗೆ ಏನಕ್ಕಳದು? ಅಪ್ಪಯ್ಯ ಅವ್ವನ ನಾವು ಒಂದು ಮಾತು ಕೇಳದೆ ಒಪ್ಕೊಂಡ್ಬಿಟ್ರು. ಹೌದಲ್ಲ ಪೂರ್ವಿ, ಏನು ಮಾಡೋದು? ಇದೇ ಆಗೋದು ಅಂತ ನನಗೆ ಗೊತ್ತಿತ್ತು. ಸಿಕ್ಕಿದ್ದ ಸೀರುಂಡೆ ಅಂತ ಹೇಗೆ ಒಪ್ಕೊಂಡ್ಲು ನೋಡಿ. ಚಂಚಲ, ಅದೇನೋ ವಿಷಯ ಇದೆಯದಲ್ಲ, ಬೇಗ ಹೇಳು. ಸರಿ, ಹಾಗಾದ್ರೆ ಇಬ್ಬರಿಗೂ ಒಪ್ಪಿಗೆ ಇದೆ ಅಂತ ಆದ್ಮೇಲೆ ತಡ ಯಾಕೆ ಮಾಡೋದು? ಆದಷ್ಟು ಬೇಗ ಮದುವೆ ನಿಶ್ಚಯ ಮಾಡೋಣ. ಹತ್ರದಲ್ಲಿ ಯಾವ್ದಾರ ಮುಹೂರ್ತ ಇದ್ರೆ ಎಂಗೇಜ್ಮೆಂಟ್ ಮುಗಿಸ್ಬಿಡ್ಬೋದಲ್ಲ? ಆಗ್ಬಹುದು. ನರೇಂದ್ರ, ಮುಹೂರ್ತ ಯಾವ್ದಿದೆ ಅಂತ ನೋಡು. ನರೇಂದ್ರ ಅವರೇ, ನೆಕ್ಸ್ಟ್ ವೀಕ್ ನಾನಿರಲ್ಲ, ಬಿಸ್ನೆಸ್ ಟೂರ್ಗೆ ಹೋಗ್ತಾ ಇದ್ದೀನಿ. ಈ ವಾರದಲ್ಲೇ ಒಳ್ಳೆ ಮುಹೂರ್ತ ಇದೆಯಾ ಅಂತ ನೋಡಿ. ಆಯ್ತು. ಹಾಂ ನೋಡಿ, ಎರಡೂ ಕಡೆಯವರು ರೆಡಿ ಇದ್ದೀರಾ ಅಂದರೆ ಇದೇ ಬುಧವಾರ ಒಳ್ಳೆ ಮುಹೂರ್ತ ಇದೆ. ಅವತ್ತೇ ನಿಶ್ಚಿತಾರ್ಥ ಮಾಡ್ಬೋದು. ಈಗ ನೀವೇನಂತೀರಿ? ನಮಗೇನು ಅಭ್ಯಂತರ ಇಲ್ಲ. ಯಾವುದಾದ್ರೊಂದು ಹಾಲ್ನ ಬುಕ್ ಮಾಡ್ತೀನಿ, ನಿಶ್ಚಿತಾರ್ಥನ ಅದ್ಧೂರಿಯಾಗಿ ಮಾಡೋಣ. ಏನಂತೀಯ ರಿಷಿ? ನನಗೋಕೆ ಪಾಪ. ಅವನೇನು ತುದಿಗಾಲಲ್ಲಿದ್ದಾನೆ ನಮ್ಮ ಪೂರ್ವಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ. ಇದು ತುಂಬಾ ಗಡಿಬಿಡಿ ಅನ್ಸ್ಲಿಲ್ವಾ? ಅಂದ್ರೆ ಲಾಲ್ ಅಂಕಲ್, ನೀವೇನೋ ಎಲ್ಲ ಪ್ರಿಪ್ರೇಷನು ಮಾಡ್ಕೊಂಡ್ಬಿಡ್ತೀರಾ. ಭುಜಂಗ ಅಂಕಲ್ಗೆ ಇದೆಲ್ಲ ಕಷ್ಟ ಆಗತ್ತೇನೋ? ಹೌದು, ಪಾಪ ಉಂಗುರ ತರಬೇಕು, ಸೀರೆ ತರಬೇಕು, ಖರ್ಚು ತುಂಬ ಜಾಸ್ತಿ ಇರುತ್ತಲ್ವಾ. ಈಗಷ್ಟೇ ಪದ್ಮಿನಿ ಮದುವೆ ಮಾಡಿದ್ದಾರೆ, ಕೈ ಖಾಲಿ ಇದೆ ಪಾಪ. ಭುಜಂಗ ಅವರೇ, ನೀವೀಗ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ದೊಡ್ಡ ಮಗಳ ಮದುವೆನ ನೀವು ನನ್ನ ಮಾತನ್ನ ಕೇಳದೆ ಎಲ್ಲದಕ್ಕೂ ನೀವೇ ಖರ್ಚು ಮಾಡಿ ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಟ್ರಿ. ಆದರೆ ಈಗ ನಿಮ್ಮ 2ನೇ ಮಗಳ ಮದುವೆ ನನ್ನ ಉಸ್ತುವಾರಿ ನಡೆಯುತ್ತೆ. ನೀವು ಯಾವುದೇ ಕಾರಣಕ್ಕೂ ನನ್ನ ಮಾತಿಗೆ ಇಲ್ಲ ಅನ್ನೋ ಹಾಗಿಲ್ಲ. ಅಮ್ಮಾಜಿ, ಅದು
ಆಯ್ತು ಅಮ್ಮಾಜಿ, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಭಾವ ನಿನ್ನ ಹತ್ರ ಹೊಸಿ ಮಾತಾಡಬೇಕು. ಒಳ್ಳೇದಾಗ್ಲಿಮ್ಮ. ಆದಷ್ಟು ಬೇಗ ನಮ್ಮನೆ ಸೊಸೆ ಆಗ್ಬಾರಮ್ಮ. ಅಮ್ಮಾಜಿ, ನಾವಿನ್ ಬರ್ತೀವಿ. ನಮಸ್ಕಾರ. ನಮಸ್ಕಾರ. ನೀನು ಯಾಕೆ ಒಳ್ಳೆ ಹಿಂಗಿದೆಯಾ? ಎಲ್ಲ ಒಳ್ಳೇದೇ ಆಗ್ತಿದೆ, ಸ್ವಲ್ಪ ನಗ್ಬಾರ್ದಾ? ಪೂರ್ವಿ ಏನೋ ಮಾತಾಡ್ಬೇಕು ಅಂದ್ಯಲ್ಲ ಕಂದ. ಅವ ಅದೆಂಗ್ ನೀವು ಈ ಮದ್ವೆಗೆ ಒಪ್ಕೊಂಡ್ಬಿಟ್ರಿ? ಒಂದು ಮಾತಾದ್ರೂ ನನ್ಗೆ ಈ ಮದ್ವೆ ಇಷ್ಟನಾ ಅಂತ ಕೇಳಿದ್ಯಾ? ಇಲ್ಲ ಅಪ್ಪಯ್ಯ ಆದ್ರೂ ಕೇಳಿದ್ರ? ಅಂದ್ರೆ ನಿಂಗೆ ಈ ಮದ್ವೆ ಇಷ್ಟ ಇಲ್ವಾ? ಇಲ್ಲ ಅವ. ಬರ್ತಾರೆ ಅಂದ್ರು. ಅಮ್ಮಾಜಿ ತಾವ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಕ್ಕಾಗ್ಲಿಲ್ಲ ಅವ. ನೀನಾದ್ರೂ ನನ್ನ ಮನ್ಸಲ್ಲಿ ಏನೈತೆ ಅಂತ ಒಂದು ಮಾತು ಕೇಳಬೇಕಿತ್ತಲ್ವಾ? ಅಯ್ಯೋ ನನಗೆ ತಿಳಿಲೇ ಇಲ್ಲ ನೋಡು. ಅಲ್ಲ ಈಗೇನು ಮದುವೆ ಆಗೋಗಿಲ್ವಲ್ಲ, ನಾನು ಅಮ್ಮಾಜಿ ತಾವು ಮಾತಾಡ್ತೀನಿ. ಪೂರ್ವಿಗೆ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತೀನಿ. ಪೂರ್ವಿ ಆದರೆ ಒಂದು ವಿಷಯ ಹೇಳೋವ, ನಿಂಗೆ ಈ ಮದುವೆ ಯಾಕೆ ಬೇಡ? ಅಲ್ಲ ಹುಡುಗನೂ ಒಳ್ಳೆಯವನು, ಅಪ್ಪ ಅವನು ಒಳ್ಳೆಯವರು, ಆದರೂ ಏನು ಸಮಸ್ಯೆ? ಅದು ಓ ಮದುವೆ ಬೇಗ ಆಗೋಗ್ತೈತೆ ಅಂತನಾ? ಆಗಲಿ ಬಿಡವ, ಒಳ್ಳೇದು. ಅಲ್ಲ ಅದೃಷ್ಟ ಮನೆ ಬಾಗಿಲಿಗೆ ಬಂದಾಗ ನಾವಾಗೆಲ್ಲ ಬಾಗ್ಲಾಕಂಗೆ ಕೂತ್ಕೋಬಾರ್ದು ನೋಡು. ನಿಮ್ಮಪ್ಪ ಏನು ಪರಿಸ್ಥಿತಿನೂ ಹದ್ಗೆಟ್ಟೈತೆ, ಸ್ಯಾನೆ ಕಷ್ಟಪಡ್ತಾವ್ರೆ. ನಿಂದೊಬ್ಳು ಮದುವೆ ಆಗೋಗ್ಬಿಟ್ರೆ ನಮಗೂ ನೆಮ್ಮದಿ ಕಣವ. ಹಂಗಲ್ಲ ಅವ. ಅಯ್ಯೋ ಅವನ ಹತ್ರ ಏನಂತ ಹೇಳಿ ನಾನು? ಲೀಲಾ ಅವ್ರೆ ಬಂದೆ. ಪೂರ್ವಿ ಒಳ್ಳೆ ಸಂಬಂಧ ಬಂದೈತೆ, ಮದ್ವೆ ಮಾತ್ರ ಬ್ಯಾಡ ಅನ್ಬೇಡ ಕಣವ. ಈ ಮದ್ವೆ ಒಂದು ಆಗೋಗ್ಲಿ, ನಂಗೆ ಗೊತ್ತೈತೆ ನೀನ್ ಸಂತೋಷವಾಗಿರ್ತೀಯ ಅಂತ. ಮಾಲ್ತಿ ಅವ್ರು ಕರಿತಾವ್ರೆ, ನಾನು ಹೋಗ್ತೀನಿ. 4 ಲಕ್ಷ ಕೊಟ್ಟು ಕೈ ತೊಳ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ ಆ ನಂದನ್. ನನ್ನ ದುಡ್ಡು ನನಗೆ ವಾಪಸ್ ಕೊಡ್ತಾ ಇದ್ದಾನೆ. ಇದನ್ನು ತಗೊಂಡು ನಾನೇನು ಸಾಧನೆ ಮಾಡಿದಾಗುತ್ತೆ? ನನಗೆ ಬೇಕಾಗಿರೋದು ಇನ್ನು ಮಿಕ್ಕಿದ 10 ಲಕ್ಷ, ಅದನ್ನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಮ್ಮಾಜಿ ಹೇಳ್ತೀನಿ ಅಂದರೆ ಭಯನೇ ಇಲ್ಲ. ಅಮ್ಮಾಜಿ ನಂಬಬೇಕು ಅಂದರೆ ಏನಾದರೂ ಪ್ರೂಫ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಏನು ಪ್ರೂಫ್ ಇದೆ ನನ್ನ ಹತ್ರ? ನಂದನ್ನು ತಾಳಿ ಕಟ್ಟಿದ್ದು ಪೂರ್ವಿಗೆ, ಪದ್ಮಿನಿಗೆಲ್ಲ ಅನ್ನೋ ಪ್ರೂಫ್ ನನ್ನ ಹತ್ರ ಇಲ್ವಲ್ಲ. ಇಲ್ಲಿಂದ ತರಲಿ, ಏನು ಮಾಡಲಿ? ಹೌದಲ್ವಾ? ಮದುವೆಲಿ ಫೋಟೋಗ್ರಾಫರು ಪೂರ್ವಿ ಮುಖ ಇರೋ ಫೋಟೋ ತೆಗ್ದಿರ್ತಾನೆ. ಆದರೆ ಫೋಟೋಗ್ರಾಫರ್ ಯಾರು ಬಂದಿದ್ರು? ಅವನನ್ನು ಹೇಗೆ ಹುಡ್ಕೋದು? ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು. ಅಕ್ಕ, ಈ ಮದುವೆ ಬೇಡ ಅಂತ ನಾವು ಯಾರ ಹತ್ರನೇ ಹೇಳಿದ್ರು ಯಾಕೆ ಅಂತ ಕಾರಣ ಕೇಳ್ತಾರೆ. ಹುಡುಗ ಇಷ್ಟ ಆಗಿಲ್ಲ ಅಂತಲೂ ಹೇಳೋಕ್ಕಾಗಕ್ಕಿಲ್ಲ. ಯಾಕಂದರೆ ರಿಷಿ ಅವರು ಎಲ್ರಿಗೂ ಇಷ್ಟ ಆಗಿದ್ದಾರೆ, ಒಳ್ಳೆಯವರು ಕೂಡ. ಹೌದು ಪೂರ್ವಿ, ನೀನು ಓದ್ತೀನಿ ಅನ್ನೋ ಆಸೆಗೆ ಅವರಪ್ಪ ಒಪ್ಕೊಂಡಿದ್ದಾರೆ. ಅವರಪ್ಪನೇ ಓದಿಸ್ತಾರಂತೆ. ನಾನು ಈ ಮದುವೆ ಬೇಡ ಅಂತ ಹೇಳ್ತಿರೋದಕ್ಕೆ ಅಸಲಿ ಕಾರಣ ಈ ತಾಳಿ ಅಂತ ನಾನು ಯಾರಿಗೆ ತಾನೇ ತೋರಿಸ್ದಕ್ಕಾಗ್ತೈತೆ. ಅವನಿಗೇನೋ ಧೈರ್ಯ ಮಾಡಿ ನನಗೆ ಮದುವೆ ಬೇಡ ಅಂತ ಹೇಳ್ಬಿಟ್ಟೆ. ಅದಕ್ಕೆ ಅವಳು ಹುಡುಗ ಚೆನ್ನಾಗಿದ್ದಾನೆ, ಈಗ ನಮ್ಮ ಪರಿಸ್ಥಿತಿ ಸರಿ ಇಲ್ಲ,
ನೀನು ಈ ಮದುವೆ ಆದರೆ ಸುಖವಾಗಿರ್ತೀಯ ಅಂತ ಅಂದ್ಬಿಟ್ಲು. ಈಗ ನನ್ನನ್ನು ಯಾರು ತಾನೇ ಅರ್ಥ ಮಾಡ್ಕೋತಾರೆ? ರಿಷಿನಾ? ಹೌದು ಪೂರ್ವಿ, ಅವನು ಒಳ್ಳೆ ಹುಡುಗ. ನಾವು ಅವ್ರ ಹತ್ರ ಇವ್ರ ಹತ್ರ ಹೋಗಿ ಈ ಮದುವೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ನೇರವಾಗಿ ರಿಷಿಗೇನೆ ಈ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರೆ ಹೆಂಗೆ? ಅವ್ರು ಒಪ್ಕೋತಾರ? ಯಾಕೆ ಏನು ಅಂತ ಕಾರಣ ಕೇಳೋಕ್ಕಿಲ್ವಾ? ಕಾರಣ ಕೇಳ್ತಾರೆ, ಆದರೆ ಬಲವಂತ ಮಾಡೋಕ್ಕಿಲ್ಲ. ಎಷ್ಟೇ ಆದರೂ ನೀನಂದರೆ ಇಷ್ಟ ಇಲ್ಲ ಅಂತ ಅಂದೋಳ್ನ ಯಾವ ಹುಡುಗ ತಾನೇ ಮದುವೆ ಆಗ್ತಾನೆ ಹೇಳು? ಅಮ್ಮಾಜಿ ಕರೆದ್ರಂತೆ. ಲೀಲಾ ಅವರೇ, ನಿಮಗೆ ಸಂಬಂಧ ಒಪ್ಪಿಗೆ ಆಯ್ತಾ? ನಿಮ್ಗೇನಾದರೂ ಅನುಮಾನ ಇದೆಯಾ? ಹಾಗೇನಾದರೂ ಇದ್ದರೆ ನೀವು ನನ್ನ ಹತ್ರ ಖಂಡಿತ ಹೇಳ್ಕೊಬೋದು. ಸಂಬಂಧ ಏನು ಒಪ್ಪಿಗೆ ಐತೆ, ಆದರೆ ಏನು? ಅಮ್ಮಾಜಿ, ನೀವು ನಮ್ಮ ಯಜಮಾನ್ರನ್ನ ಗಮನಿಸಿರ್ಬೋದು, ಸ್ಯಾನೆ ತಣ್ಣಗಾಗೋಗೋರೆ. ನೀವು ನಿಮ್ಮ ಖರ್ಚಿನಾಗೆ ಮದುವೆ ಮಾಡಿಕೊಡ್ತೀನಿ ಅಂದಾಗಲೂ ಒಪ್ಕೊಂಡಿದ್ದು ನೋಡಿ ನಿಮಗೆ ಆಶ್ಚರ್ಯ ಆಗಿರ್ಬೋದು. ಅದಕ್ಕೂ ಕಾರಣ ಐತೆ. ಪದ್ಮಿನಿ ಮದುವೆ ಮಾಡಿದ್ಮ್ಯಾಕೆ ಅವ್ರ ಕೈ ಪೂರ್ತಿ ಖಾಲಿ ಆಗೋಗೈತೆ. ಈಗ ಪೂರ್ವಿ ಮದುವೆ ಮಾಡೋ ಖರ್ಚಿಗೆ ಕೈನಾಗ ಬಿಡ್ಗಾಸು ಇಲ್ಲ. ಲೀಲಾ ಅವರೇ, ನಾನು ಆಗಲೇ ಹೇಳಿದ್ನಲ್ಲ, ಪೂರ್ವಿ ನಮ್ಮನೆ ಮಗಳು ಅಂತ. ಅವಳ ಮದುವೆ ಜವಾಬ್ದಾರಿ ಸಂಪೂರ್ಣವಾಗಿ ನಂದು, ಸರಿನಾ? ನಿಮ್ಮದು ಸ್ಯಾನೆ ದೊಡ್ಡ ಮನಸ್ಸು ಅಮ್ಮಾಜಿ. ಒಳ್ಳೆ ಹುಡುಗನ್ನೂ ಹುಡುಕಿದ್ದೀರಾ. ನೀವೇ ಜವಾಬ್ದಾರಿ ಎಲ್ಲ ತಗೊಂಡು ಮುಂದೆ ನಿಂತು ಮಾಡ್ತೀನಿ ಅಂತಿದ್ದೀರಾ. ಈಗ ನಮ್ಮ ಕೈನಾಗ ಆಗೋ ಕೆಲಸ ಅಂದರೆ ನಿಮ್ಮ ಮುಂದೆ ಕೈ ಜೋಡಿಸಿ ನಿಲ್ಲದು ಪಾಠೆಯ. ಎಂಥ ಹುಚ್ಚಾಟ ಲೀಲಾ ಅವರೇ ಇದು! ಪದ್ಮಿನಿ ಅಂತ ಒಳ್ಳೆ ಸೊಸೆನ ನಮ್ಮ ಮನೆ ಕೊಟ್ಟವರು ನೀವು. ಅವಳು ಎಷ್ಟು ಒಳ್ಳೆ ಹೆಣ್ಣು ಗೊತ್ತಾ? ಅವಳು ಒಳ್ಳೆತನ, ಅವಳ ತಾಳ್ಮೆ, ಅವಳ ಜಾಣ್ಮೆ, ನಂದನ್ನ ಅವಳು ಪ್ರೀತಿಸೋ ರೀತಿ, ನಂದನ ಕಾಲಿಗೆ ಏಟಾದಾಗ ಅವಳು ಅವನ ಬಗ್ಗೆ ವಹಿಸಿದ ಕಾಳಜಿ, ಇದೆಲ್ಲವೂ ನೋಡಿ ನನಗೆಷ್ಟು ತೃಪ್ತಿ ಅನಿಸಿದೆ ಅಂದರೆ, ಅಂತ ಒಳ್ಳೆ ಹೆಣ್ಣನ್ನ ಹೆತ್ತಿದ್ದೀರಾ ಅಂತ ನಿಮ್ಮ ಬಗ್ಗೆ ನಮಗೆ ಗೌರವ ಇನ್ನೂ ಇಮ್ಮಡಿಯಾಗಿದೆ ಲೀಲಾ ಅವರೇ. ಅಷ್ಟು ದೊಡ್ಡ ಸಂಪತ್ತನ್ನು ನೀವು ನಮ್ಮನೆ ಕೊಟ್ಟಿರುವಾಗ ಅದಕ್ಕೆ ಪ್ರತಿಯಾಗಿ ನಾನು ಏನು ಮಾಡಿದ್ರೂ ದೊಡ್ಡದು ಅನಿಸ್ಕೊಳ್ಳೋದಿಲ್ಲ. ನೋಡಿ, ಪದ್ಮಿನಿ ಪೂರ್ವಿ ನಿಮ್ಮ ಮಕ್ಕಳಲ್ಲ, ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ಪೂರ್ವಿ ಮದುವೆ ನಾನು ಮಾಡ್ತೀನಿ, ಅದು ನನ್ನ ಜವಾಬ್ದಾರಿ. ಯಾವ್ರೆ ಅಮ್ಮಾಜಿ ನನ್ನ ಮೇಲೆ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದಾರೆ. ಸತ್ಯ ಗೊತ್ತಾದ್ರೆ ಎಂತ ಆಘಾತ ಆಗ್ತೈತೆ ಇವ್ರಿಗೆ. ಯಾಕೆ ನನ್ನ ಇಂಥ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟೆ ನೀನು? ಹಾಂ, ನಂಬರ್ ಹೇಳಿ. ನಂದನ್ ಪದ್ಮಿನಿ ಮದುವೆ ಫೋಟೋಗ್ರಾಫರ್ ನೀವೇ ಅಲ್ವಾ? ನಂದನ್ ಪದ್ಮಿನಿ? ಹಾಂ ಸರ್, ನಾನು ಹೇಳಿ. ನಾನು ನಂದನ್ ಫ್ರೆಂಡು. ಆ್ಯಕ್ಚುಲಿ ನಾನು ನಂದನ್ ಮದುವೆ ಟೈಮಲ್ಲಿ ಬೆಂಗಳೂರಿಂದ ಹಸ್ಲೂರಿಗೆ ಹೋಗ್ತಾ ಇದ್ದೆ. ಸ್ಪೀಡಾಗಿ ಕಾರ್ ಡ್ರೈವ್ ಮಾಡಿ ಆಕ್ಸಿಡೆಂಟಾಗಿ ನನ್ನ ಕಾಲು ಫ್ರ್ಯಾಕ್ಚರ್ ಆಯಿತು. ನಾನು ಉಳಿದಿದ್ದೇ ಹೆಚ್ಚು. ಹಾಂ, ಲಾಸ್ಟ್ ವೀಕ್ವರೆಗೂ ನಾನು ಕೋಮಾದಲ್ಲೇ ಇದ್ದೆ. ಓ ಹೌದಾ ಸರ್? ಆ್ಯಕ್ಚುಲಿ ನಂದನ್ಗೆ ನನಗೆ ಈ ಥರ ಎಲ್ಲ ಆಗಿದೆ ಅಂತ ಏನೂ ಹೇಳಿಲ್ಲ. ದಯವಿಟ್ಟು ನೀವು ಏನೂ ಹೇಳಕ್ಕೆ ಹೋಗ್ಬಿಡಿ. ಆ್ಯಕ್ಚುಲಿ ನಾನು ಅವ್ನ ಮದುವೆಗೆ ಹೋಗಿಲ್ಲ ಅಂತ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ನಾಳೆ ಅವನನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ನನಗೆ. ಹೇಳಿ ಸರ್, ನಾನೇನು ಮಾಡಬೇಕು? ಹಾಯ್, ನನಗೆ ನಂದನ್ ಪದ್ಮಿನಿ ಮದುವೆ ಫೋಟೋ ಏನಾರು ಸಿಗುತ್ತಾ? ಅದು ಸಿಕ್ಕಿದ್ರೆ ನಾನು ಅದನ್ನು ಕೊಲ್ಯಾಜ್ ಮಾಡಿ ಫೋಟೋ ಫ್ರೇಮ್ ಹಾಕ್ಸಿ ಅವ್ರಿಗೆ ಗಿಫ್ಟ್ ಮಾಡಿ ವಿಶ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲ, ನಂದನ್ ಅವ್ರ ಪರ್ಮಿಷನ್ ಕೇಳಿದೆ. ಅಯ್ಯೋ, ನಂದನ್ಗೆ ಈ ವಿಷಯ ಮಾತ್ರ ಹೇಳೋದಕ್ಕೆ ಹೋಗ್ಬಿಡಿ. ನಾನು ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಬೇರೆ ಯಾವುದೇ ಉದ್ದೇಶ ಇಟ್ಕೊಂಡು ಕೇಳ್ತಿಲ್ಲ. ಅವನಿಗೆ ಗಿಫ್ಟ್ ಮಾಡೋದಕ್ಕೋಸ್ಕರನೇ ಕೇಳ್ತಾ ಇರೋದು.
ಪ್ಲೀಸ್. ಓಕೆ ಸರ್, ಕೊಡ್ತೀನಿ. ಬಟ್ ನಾನು ಎಲ್ಲನೂ ಕಾಪಿ ಮಾಡಿಲ್ಲ. ನಂದನ್ ಸರ್ ಸ್ವಲ್ಪ ಫೋಟೋಸ್ ಕೇಳಿದ್ರು, ಅಷ್ಟು ಮಾತ್ರ ಮಾಡಿಕೊಟ್ಟಿದ್ದೀನಿ. ನಾನು ಆದಷ್ಟು ಬೇಗ ಪ್ರಿಂಟ್ ಹಾಕ್ಸಿ ನಿಮಗೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಕ್ಕ ಹಾಗಿದ್ರೆ ರಿಷಿ ಅವ್ರಿಗೆ ಫೋನ್ ಮಾಡ್ಲಾ? ಬೇಡ ಪೂರ್ವಿ, ಅವ್ರ ಹತ್ರ ಮಾತಾಡೋದು ಬೇಡ. ಏನಕ್ಕ ನೀನು ಈಗಷ್ಟೇ ನೀನೇ ತಾನೇ ಹೇಳಿದ್ದು ರಿಷಿ ಅವ್ರಿಗೆ ನೀವಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು ಅಂತ. ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ. ಒಂದು ವೇಳೆ ನೀನು ಫೋನ್ ಮಾಡಿ ಈ ಮದುವೆ ಬೇಡ, ನೀವು ಇಷ್ಟ ಇಲ್ಲ ಅಂದರೆ ಅವನು ಅವ್ರ ಅಪ್ಪಂಗೆ ಹೇಳ್ತಾನೆ. ಅವ್ರ ಅಪ್ಪ ಮನೆಗೆ ಬಂದು ಅಮ್ಮಾಜಿನ ಕೇಳ್ತಾರೆ. ಹಾಗೆ ಹೋಗೋದು ಅಮ್ಮಾಜಿ ಮರ್ಯಾದೆ ಅಲ್ವಾ? ನನ್ನ ತವ ಒಂದು ಮಾತು ಹೇಳಲಿಲ್ಲ ಅಂತ ಅಮ್ಮಾಜಿ ನೊಂದ್ಕೋತಾರೆ ಕಣೆ. ನಮ್ಮಿಬ್ಬರ ಮೇಲೆ ತುಂಬ ನಂಬಿಕೆ ಇಟ್ಟವ್ರೆ. ಆ ನಂಬಿಕೆನ ಕಳ್ಕೋಬಾರ್ದು ಪೂರ್ವಿ. ಮುಖ್ಯವಾಗಿ ಅಮ್ಮಾಜಿ ಮನ್ಸಿಗೆ ನೋವು ಮಾಡಬಾರ್ದು ಕಣೆ. ಅಮ್ಮಾಜಿ ನಂಬಿಕೆನ ಉಳಿಸ್ಕೋಬೇಕು ಅಂತ ನಾನು ಈ ಮದುವೆ ಆಗಕ್ಕಾಗ್ತೈತಾ? ಅದಕ್ಕೋಸ್ಕರ ಎರಡೆರಡು ತಾಳಿನ ನನ್ನ ಕುತ್ತಿಗೆಗೆ ಹಾಕೊಂಡು ತಿರ್ಗಾಡಕ್ಕಾಗ್ತೈತಾ? ನೋಡು ಪೂರ್ವಿ, ನನಗೇನು ಅಮ್ಮಾಜಿ ನಂಬಿಕೆ ಗಳಿಸಿ ಈ ಮನೇಲಿ ಸೊಸೆಯಾಗಿ ಉಳ್ಕೊಳ್ಳೋಕೆ ಇಷ್ಟ ಇಲ್ಲ. ಆದರೂ ಅಮ್ಮಾಜಿ ಮನ್ಸು ನೋಯ್ಸಕ್ಕೆ ನನಗಿಷ್ಟ ಇಲ್ಲ ಕಣೆ. ಅದರಲ್ಲೂ ಅಮ್ಮಾಜಿ ನನ್ನ ಮೇಲೆ ನಿನ್ನ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡವ್ರೆ ಕಣೆ. ಈಗ ಮೂರನೇವರಿಂದ ನಿನ್ಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಾದರೆ ಅಮ್ಮಾಜಿ ನೊಂದ್ಕೋತಾರೆ. ನನ್ನ ಹತ್ರನೇ ಹೇಳ್ಬೋದಾಗಿತ್ತಲ್ಲ ಅನ್ಕೋತಾರೆ. ಹಂಗಾಗಬಾರ್ದು ಕಣೆ. ಈಗ ಏನು ಮಾಡೋಣ ಅಕ್ಕ? ಒಂದು ಕೆಲಸ ಮಾಡೋಣ ಪೂರ್ವಿ, ಈಗಲೇ ಅಮ್ಮಾಜಿ ಹತ್ರ ಹೋಗಿ ಈ ಮದುವೆ ಇಷ್ಟ ಇಲ್ಲ, ಈಗಲೇ ಮದುವೆ ಬೇಡ ಅಂತ ಹೇಳೋಣ. ನೀನೇ ಮದುವೆ ಇಷ್ಟ ಇಲ್ಲ ಅಂದರೆ ಅಮ್ಮಾಜಿ ಅರ್ಥ ಮಾಡ್ಕೋತಾರೆ. ಸರಿನಾ? ಸರಿ, ನಡಿ.